ಥರ ಒಂದು ಇಷ್ಟೆಲ್ಲ ಈ ಥರದ್ದು ಸುಮಾರು ಎದುರಿಸ್ಬಿಟ್ಟಿದ್ದೀನಿ. ಇಲ್ಲಿ ಆಫೀಸಲ್ಲಿ ಬಂದು ಒಂದು ಸ್ವಲ್ಪ ಫೋನ್ಗಳು, ಇದೇನೋ ಈ ಪಿಕ್ಚರ್ ಏನಕ್ಕ ಮಾಡ್ತಾ ಇದೆಯಾ ಎಲ್ಲರನ್ನ ಹಾಕ್ಕೊಂಡು, ಏನು ದೊಡ್ಡ ಇವನ ನೀನು ಇವನ ಅಂತ ಸುಮ್ಮನೆ ಬೆದರಿಕೆಗಳೆಲ್ಲ ಬಂತು ನನಗೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಯಾವುದಕ್ಕೂ ಬಿಟ್ಕೊಡೋದು ಇಲ್ಲ, ಬಿಟ್ಕೊಡೋ ನನ್ನ ಮಗನೂ ಅಲ್ಲ ನಾನು. ಅದು ಏನಾದ್ರು ಮಾಡ್ಕೊಳ್ಳಿ ಅಂತ ನಾನು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದೆ. ನೈಟಲ್ಲಿ ಹೋಗಿ 1:30ಗೆ ಹೋಗಿ ಮೆಜೆಸ್ಟಿಕಲ್ಲಿ ಹೋಗಿ ಎಲ್ಲ ಏನೇನು ನಡೀತಾಯಿತ್ತು ಅದನ್ನೆಲ್ಲ ಸ್ಕ್ರಿಪ್ಟಲ್ಲಿ ಬರ್ಕೊಳೋದು. ಮಾರ್ಕೆಟಲ್ಲಿ ಹೋದೆ, ಮಾರ್ಕೆಟಲ್ಲೂ ನೈಟ್ 2:30ಗೆ ಹೋಗಿ ಅಲ್ಲಿ ಏನೇನು ನಡೀತೈತೆ, ಚೈನ್ ಸ್ಮ್ಯಾಕಿಂಗು, ಆಮೇಲೆ ಈ ರೇಪುಗಳು, ಈ ಥರ ಎಲ್ಲ ಹಲವಾರುಗಳು ಅಲ್ಲೇ ಒಂಥರ ಸ್ಲ್ಯಾಂಗ್ ಹೋಗ್ತೈತೆ ಮಾರ್ಕೆಟಲ್ಲೇ. ಅದನ್ನೆಲ್ಲ ನೋಡಿ ಎಲ್ಲ ಬರ್ಕೊಳೋದು ಕತೆ ಬೇಕಾಗಿತ್ತು, 1-2 ವರ್ಷ ಬೇಕಾಗಿತ್ತು. ಎಲ್ಲ ಅದನ್ನೆಲ್ಲ ನೋಡಿ ಆಮೇಲೆ ಒಂದು ಹುಡುಗಿ ಆ ಥರ ಎಲ್ಲ ಕೈ ಕೊಟ್ಟರೆ ಸಾಂಗ್ ಯಾವ ಥರ ಎಲ್ಲ ಬರಿಬೇಕು ನೋಡಿ. ನೆನ್ನೆ ಅನಿಸಿದ್ದು, ಇವತ್ತು ನೆನ್ನೆನೋ ನಾನು ಮೊಬೈಲಲ್ಲಿ ನೋಡಿದೆ, ಯಲಹಂಕದಲ್ಲಿ 8 ವರ್ಷ ಲವ್ ಮಾಡಿದ್ದಂತೆ ಪಾಪ ಹುಡುಗ. ಸೂಸೈಡ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡಿ ಸತ್ತೋದಂತೆ. ಅದಕ್ಕೆ ಬಿಫೋರ್ ಮುಂಚೆ ಒಂದು 3 ತಿಂಗಳಿಂದ ಇಲ್ಲೇ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಜಿಮ್ಮರು, ಅವರು ಪಾಪ ಅವರು ನನ್ನ ಫ್ರೆಂಡೇ ಅವರು ಲವ್ ಮಾಡಿ ಅವರೂ ಸತ್ತೋಗ್ಬಿಟ್ಟಿದ್ದಾರೆ. ಹುಡುಗಿ ವಿಷಯನೇ. ನಾನು ಇವತ್ತು ಹೇಳೋದೇನೆಂದರೆ, ಲವ್ ಮಾಡಿ ತಪ್ಪಿಲ್ಲ ಲವ್ ಮಾಡೋದ್ರಲ್ಲಿ. ಒಂದು ಸಲ ಲವ್ ಮಾಡೋ ಮುಂಚೆಗೆ 100 ಸಲ ಯೋಚನೆ ಮಾಡಿ. ಲವ್ ಮಾಡಿಬಿಟ್ಮೇಲೆ 100 ಸಲನೂ ಇಲ್ಲ, 1 ಸಲನೂ ಯೋಚನೆ ಮಾಡೋದು ತಪ್ಪು. ಸೊ ಆ ಹುಡುಗಿಗೆ ನಿಮ್ಗೆ ಇಷ್ಟ ಅಲ್ವಾ, ಬಿಟ್ಟಾಕ್ಬಿಟ್ಟು ಅವ್ರ ಮುಂದೆ ರಾಯಲ್ ಥರ ಬಾಳಿ. ನಿಮ್ಮಿಂದ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ. ಸಾಯೋ ಮುಂಚೆಗೆ ಎಲ್ರಿಗೂ ನಾನು ವಯಸ್ಸು ಹುಡುಗರುಗಳಿಗೆ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ನಾನು ಕೇಳ್ಕೊಳೋದು ಒಂದೇ ಒಂದು, ನೀವು ಸಾಯೋ ಮುಂಚೆಗೆ ನಿಮ್ಮನ್ನು ಎತ್ತಿ ಬೆಳೆಸಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ನಿಮ್ಮ ತಂದೆ ತಾಯಿಂದಿರಾಗಿರ್ಬೋದು, ನಿಮ್ಮ ಜೊತೆಗೆ ಒಡ ಹುಟ್ಟೋರು ಅಣ್ಣ ತಮ್ಮಂದರು, ನಿಮಗೆ ಬಲ ಕೊಡೋ ಥರ ಸ್ನೇಹಿತರುಗಳು, ಇವರೆಲ್ಲ ಇಷ್ಟು ಜನ ಇದ್ದಾರಲ್ಲ ನಿಮಗೆ, ಅದನ್ನು ಒಂಚೂರು ಯೋಚನೆ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ. ಅಪ್ಪ ಅಮ್ಮ ಮುಂದೆ ನಮ್ಗೆ ಯಾವುದು ಶಾಶ್ವತ ಅಲ್ಲ. ನಿಮಗೇನೇ ಒಂದು ಕಷ್ಟ ಅಂದ್ರೂ ಬಂದು ನಿಂತ್ಕೊಳ್ಳೋದೆ ತಂದೆ ತಾಯಿಂದಿರೇ. ದಯವಿಟ್ಟು ಆ ತಂದೆ ತಾಯಿಂದಿರಿಗೆ ಯಾರೂ ನೋಯಿಸ್ಬೇಡಿ. ಇವತ್ತು ನೋಡಿ ಅವ್ರ ತಂದೆ ತಾಯಿಂದಿರು ಎಷ್ಟು ಅಳ್ತಾ ಇದ್ದಾರೆ, ಎಷ್ಟು ದುಃಖಗಳು. ನಾವೇನೋ ದುಡುಕ್ಬಿಟ್ಟು ಹೋಗ್ಬಿಡ್ತೀವಿ ಅಲ್ವಾ? ನಾವೇನು ಮಾಡಿದ್ದೀವಿ, ಸಮಾಜಕ್ಕೆ ಏನು ಮಾಡ್ಬಿಟ್ಟು ಹೋಗಿದ್ದೀವಿ ನೋಡಿ. ನೀವು ಹಂಗೆ ಹೋದ್ರೂ ಮೇಲೆ ನಿಮಗೆ ಶಾಂತಿ ಸಿಗಲ್ಲ. ನೀವು ನಿಜವಾಗ್ಲೂ ನಿಮ್ಗೆ ಶಾಂತಿ ಸಿಗಬೇಕಂದ್ರೆ ನೀವು ಬದುಕಿ ಬಾಳಿ ನಿಮ್ಮ ತಂದೆ ತಾಯಿಂದರು ನಿಮಗೆ ಹೆಂಗೆ ಮಗು ಥರ ಸೇವೆ ಮಾಡಿದ್ರೋ ಲಾಸ್ಟಲ್ಲಿ ಅವ್ರು ಮಗು ಆಗ್ತಾರೆ. ನೀವು ಅವ್ರ ತಂದೆ ತಾಯಿಂದಿರಾಗಿ ಸೇವೆ ಮಾಡಿದ್ರೇ ನಿಮಗೆ ಆ ದೇವ್ರನ್ನೂ ನಿಮಗೆ ಮೇಲೆ ಸ್ವರ್ಗ ಕೊಡ್ತಾರೆ. ನಾನು ಹೇಳೋದು ಇಷ್ಟೇ, ದಯವಿಟ್ಟು ನಾನೆಲ್ಲ ವಯಸ್ಸು ಹುಡುಗರಿಗೂ ದುಡುಕ್ಬೇಡಿ. ಇವತ್ತಿರೋ ಬಿಸಿ ಬ್ಲಡ್ ಸರ್, ಇವಾಗ ನಿನ್ನ ಅಮ್ಮನಂದರೆ ಏಕ್ದಮ್ಮಲ್ಲಿ ನಿನ್ನ ಅಮ್ಮನಕ್ಕೆ ಅಂತ ಹಾಕಿ ಚುಚ್ಬಿಟ್ಟು ಹೋಗ್ಬಿಡ್ತಾರೆ. ದಯವಿಟ್ಟು ಯಾರು ಅಮ್ಮನಂದ್ರೆ ಏನಂದ್ರೂ ತಲೆ ಕೆಡಿಸ್ಕೋಬೇಡಿ. ನಿಮಗಂತೂ ಒಂದು ಸುಂದರವಾದ ಫ್ಯಾಮಿಲಿ ಐತೆ, ಅಪ್ಪ ಅಮ್ಮ ಇದ್ದಾರೆ. ದಯವಿಟ್ಟು ಅದನ್ನು ನೋಡಿ ಅಪ್ಪ ಅಮ್ಮನ ಮಾತು ಕೇಳ್ಕೊಳ್ಳಿ ಅಂತ ನಾನು ಇಷ್ಟಪಡ್ತಾಯಿದ್ದೀನಿ. ಅಂದರೆ ನಿಮ್ಮ ಮೂವಿನಲ್ಲಿ ಹೇಳೋ ಉದ್ದೇಶನೇ ಅದು. ಹೌದು ಸರ್. ಈಗ ನೀವು ರಿಯಲ್ ರೌಡಿ ಶೀಟರ್ಸ್, ರೌಡಿ ಅಂತ ಹೇಳಕ್ಕೆ ಹೋಗೋದಿಲ್ಲ, ರೌಡಿ ಶೀಟರ್ಸ್. ಸೊ ಅವ್ರನ್ನೆಲ್ಲ ಭೇಟಿ ಆದಾಗ ಅವ್ರಿಗೆ ನಿಜವಾಗ್ಲೂ ಈ ಥರ ಪಶ್ಚಾತ್ತಾಪ ಕಾಡಿದ್ಯಾ, ನನಗೆ ಯಾಕೆ ಈ ಫೀಲ್ಡಿಗೆ ಬಂದೆ, ನನಗೆ ಯಾಕೆ ಈ ಥರ ರೌಡಿ ಶೀಟರ್ ಪಟ್ಟ ಸಿಕ್ತು ಅಂತ ಆ ಥರ ಅನ್ಸುತ್ತಾ ಅವ್ರಿಗೆ ಏನಾದರೂ? ಅನ್ಸೈತೆ ಸರ್, ಸುಮಾರು ಜನ ಅನ್ಸೈತೆ. ಆ್ಯಕ್ಚುಲಿ ಜೀಬ್ರಾ ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದಾರಲ್ಲ, ನಾನು ಒಬ್ಬರೊಬ್ರದ್ದು ಒಂದೊಂದು ಸಂದೇಶ ಕೇಳಿದೆ. ಅಯ್ಯೋ ಕಣ್ಣಲ್ಲಿ ನೀರು. ಅವತ್ತು ಮ್ಯಾರೇಜ್ ಆಗ್ತೈತೆ, ಅವ್ರ ಮಗಳಿಗೆ ಮ್ಯಾರೇಜು ಎಂಗೇಜ್ಮೆಂಟು ಮಾಡಿದ್ದಾರೆ. ಅವತ್ತು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಮದುವೆ ದಿವಸ ತಂದೆ ಇಲ್ಲ. ತಂದೆ ಇಲ್ದಂಗೆ ಅವ್ರ ಮಗಳು, ಸ್ವಂತ ಮಗಳದು ಮದುವೆ ನಡೀತೈತೆ ನೈಟು. ಅವ್ರಿಗೆ ಗೊತ್ತಾಗ್ಬಿಡೈತೆ ಇವರು ಜೀಬ್ರಾ ಅವ್ರ ಮಗಳು ಅಂತ. ಈ ಅಪ್ಪ ಕೂತ್ಕೊಂಡು ಅಳ್ತಾ ಇದ್ದಾರೆ ಮನೇಲಿ ಒಬ್ಬರೇ ಕೂತ್ಕೊಂಡು. ಎಷ್ಟು ನೋವು ತಿಂದಿರಬೇಕು. ಸ್ವಂತ ಮಗಳು ಮದುವೆ ನಡೀತೈತೆ ಅಂದಾಗ ಏನಕ್ಕಂದರೆ ಅವ್ರು ಹೇಳಿದ್ರು, ನಾನು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟೆ, ನನ್ನ ಮಗಳು ಅಂದರೆ ಯಾರೂ ಗಂಡು ಸಿಗಲ್ಲ, ಅದಕ್ಕೆ ಬೇಡ, ನನ್ನ ಮಗಳು ಲೈಫ್ ಆದರೂ ಚೆಂದಾಗಿರಲಿ, ನನ್ನ ಲೈಫ್ ಏನೋ ಹೋಯ್ತು, ನನ್ನ ಮಕ್ಕಳಾದ್ರೂ ಚೆಂದಾಗಿರಲಿ ಅಂತ ನೋಡು ನಾನು ಮಾಡಿರೋದು ನೋಡಿ ಎಷ್ಟು ಇವತ್ತು ನನಗೆ ಎಷ್ಟು ಇದಾಗ್ತಾಯಿದೆ ಅಂತ ಅಳ್ತಾ ಇದ್ದಾಗ ಆ ಹುಡುಗ ಅವ್ರ ಅಪ್ಪನೇ ಬಂದು ಹೋಗಿ ಮನೆ ಹತ್ರ ನಿಲ್ತಿ, ಬಾಣ ನಿನ್ನ ಮಗಳು ಅಂದಿದ್ದಕ್ಕೇ ನಾನು ನಿಮ್ಮ ಮಗಳನ್ನ ನಾನು ತೊಗೊಂಡೆ, ನೀವು ಎಲ್ಲ ಯಾವ ಥರ ಎಲ್ಲ ಪಳಗಿರ್ತೀರಾ, ನಿಮ್ಮ ಮಕ್ಕಳನ್ನ ನೀವು ಯಾವ ಥರ ಸಾಕಿರ್ತೀರಾ, ಎತ್ಕೋಬೇಕಂದ್ರೆ ನಿಮ್ಮಂಥವ್ರ ಮನೇಲಿ ನಾವು ಎತ್ಕೋಬೇಕು ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಕಣ್ಣಲ್ಲಿ ನೀರು ಹಾಕ್ಸ್ಕೊಂಡು ಹೋಗಿ ಕರ್ಕೊಂಡೋಗಿದ್ದಾರೆ. ಆಮೇಲೆ ಅವ್ರ ವೈಫು ಜೊತೆಗೆ ಸ್ಟೇಷನಲ್ಲೆಲ್ಲ ಕರ್ಕೊಂಡೋದಾಗ ಅವ್ರ ವೈಫ್ಗೂ ಸೇರಿಸಿ ಹೊಡೆದಿದ್ದಾರೆ ಪೊಲೀಸವರು. ಆಮೇಲೆ ಪೊಲೀಸುಗಳು ಎಲ್ಪು ಮಾಡಿದ್ದಾರೆ. ಈ ಥರ ಎಲ್ಲ ಕೆಟ್ಟ ಮಾತುಗಳು. ಇವಾಗ ನಾವೇನೋ ಒಂದು ಮಾತಾಡಿರ್ತೀವಿ ಸ್ಟೇಷನ್ಗಳಲ್ಲಿ, ಬ್ಯಾಡ್ ವರ್ಡ್ಗಳು, ನಾವೇನೋ ಒಂದು ಮಾಡಿರೋದಕ್ಕೆ ತಂದೆ ತಾಯಿಂದರು ಉಗಿಸ್ಕೋಬೇಕು, ಅಕ್ಕ ತಂಗಿರು ಉಗಿಸ್ಕೋಬೇಕು. ಇದೆಲ್ಲ ಏನಕ್ಕೆ? ನಮ್ಮ
ದುಡ್ದು ನಾವು ತಿಂದು ಯಾಕೆ ಇನ್ನೊಬ್ರ ಹತ್ರ ನಾವು ಉಗಿಸ್ಕೋಬೇಕು? ರೌಡಿಸಮ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಕೇಳೋದು. ಯಾರಾದ್ರು ಏನಾರು ಅಂದ್ರೂ ನೀವು ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡಿ, ನಾಳೆ ದಿನ ಅವರೇ ಬಂದು ಕರೆದು ನಿಮ್ಮನ್ನು ಮಾತಾಡಿಸ್ತಾರೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಹೆಣ್ಮಕ್ಳಿಗೆ ನಾವು ಯಾವ ಥರ ಗೌರವ ಕೊಡಬೇಕನ್ನೋದನ್ನು ಈ ಪಿಕ್ಚರಲ್ಲಿ, ಸೂರಿ ಪಿಕ್ಚರಲ್ಲಿ ತೋರಿಸಿದ್ದೀನಿ. ಹೆಣ್ಣಿಂದ ಹೋದರೆ ಹೆಣ್ಣಿಂದ ಹೋದವನು ಅಡಿಟ್ ಆದವನು 100% ಸಾವೇ ಸರ್. ಅಡಿಟ್ ಆಗೋಕೆ ಹೋಗ್ಬಾರ್ದು ಸರ್. ಅಡಿಟ್ ಎಲ್ಲ ತಂದೆ ತಾಯಿಂದರಿಗೆ ಅಡಿಟ್ ಆಗಬೇಕು. ನಾನು ಹೇಳೋದು ಒಂದೇ ಒಂದು. ಓಕೆ ಸರ್, ಈಗ ಕಟ್ ಮಾಡಿದ್ದೀನಿ. ಈಗ ನಿಮ್ಮನ್ನ ಆ್ಯಕ್ಚುಲಿ ಈಗ ರಿಯಲ್ ರೌಡಿಗಳನ್ನ ಹಾಕೊಂಡು ಮಾಡುವಾಗ ಏನೆಲ್ಲ ಚಾಲೆಂಜಸ್ ಬಂತು? ಯಾರಾದರೂ ನಿಮಗೆ ಕಿರಿಕ್ ಮಾಡ್ಕೊಡೋದು? ಯಾಕೆಂದರೆ ಮಾಮೂಲಿ ಆರ್ಟಿಸ್ಟ್ಗಳು ಅಂದರೆ ಅವ್ರ ಕೆಲಸನೇ ಅದು, ವೃತ್ತಿನೇ ಅದು. ಇವ್ರ ವೃತ್ತಿ ಅದಲ್ಲ, ಇವ್ರು ಬೇರೆ. ಸೊ ಅಂಥವ್ರನ್ನ ರೌಡಿ ಶೀಟರ್ಗಳನ್ನ ಇಟ್ಕೊಂಡು ಶೂಟಿಂಗ್ ಮಾಡುವಾಗ ಭಯ ಅನ್ನಿಸ್ತಾ ಇತ್ತಾ ನಿಮಗೆ, ಅಥವಾ ಈಸಿ ಇತ್ತಾ, ಕಷ್ಟ ಆಯಿತಾ ಹ್ಯಾಂಡಲ್ ಮಾಡೋದು? ತುಂಬ ಭಯನೇ ಇತ್ತು ಸರ್. ಇವಾಗೆಲ್ಲೋ ನಾನು ಕರ್ಕೊಂಬಂದು ಮಾಡ್ಬೇಕಾದ್ರೆ ಆಪೋಸಿಟ್ ಟೀಮ್ ಅವ್ರು ಬಂದುಬಿಟ್ರೆ, ಎಸ್, ಇವಾಗ ನಮ್ಗೆ ಗೊತ್ತಿರೋಲ್ವ, ನನಗೆ ಬೇಕಂತ ನಾನು ಕರ್ಕೊಂಬಂದಿರ್ತೀನಿ. ಆ ಟೈಮಲ್ಲಿ ನೋಡೋದು, ಆಪೋಸಿಟ್ ಟೀಮ್ ಅವ್ರು ನೋಡೋದು ಇರ್ತಾರಲ್ಲ ಸರ್. ಈಗ ನಿಮ್ಮ ಜೊತೆ ಇದ್ದಂಥ ಆರ್ಟಿಸ್ಟ್ಗಳು ಅಂದರೆ ಮೀನ್ಸ್ ರೌಡಿ ಶೀಟರ್ಗಳು ಅವರು ಆಪೋಸಿಟ್ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡ್ಬೋದು, ಆ ಥರ ಎಲ್ಲ ಭಯ ಇತ್ತು? 100% ಇತ್ತು ಸರ್. ನಾನು ಶೂಟಿಂಗ್ ಸ್ಪಾಟಲ್ಲೆಲ್ಲ ನಿಲ್ಲಿಸಿದ ಹುಡುಗರು ಒಬ್ಬರು ಯಾರು ನನಗೆ ಗೊತ್ತಿಲ್ದಂಗೆ ಎಂಟ್ರಿ ಆಗಬಾರ್ದು, ನನ್ನ ಸೆಟ್ಟಲ್ಲಿ ಎಂಟ್ರಿ ಆಗಬಾರ್ದು. ಏನೇ ಎಂಟ್ರಿ ಆದ್ರೂ ನನ್ನ ಕಿವಿಗೆ ನನ್ನ ಮಾಹಿತಿ ಬರಲೇಬೇಕು, ಅಲ್ಲಿ ಗಂಟ ಯಾರನ್ನೂ ಅಲೋಡ್ ಮಾಡಬೇಡ ಅಂತ ನಾನು ಅಲ್ಲೇ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರಿಂದಾನೇ 5 ಜನ ನಾನು ನಿಲ್ಲಿಸಿದ್ದೆ. ಎಲ್ಲ ಕಡೆನೂ ನಿಲ್ಲಿಸ್ಬಿಟ್ಟಿದ್ದೆ. ಹಂಗೆ ಮಾಡಿಕೊಂಡು ಶೂಟಿಂಗ್ ಮಾಡಿತ್ತು ಸರ್. ತುಂಬ ರಿಸ್ಕ್ ತೊಗೊಂಡಿದ್ದೆ ಸರ್. ಏನು ಬೇಕಾದ್ರೂ ಆಗ್ಬೋದು, ನನ್ನ ಪ್ರಾಣಕ್ಕೂ ಅಪಾಯ ಆಗ್ಬೋದು. ಬಟ್ ಒಂದು ಸಲ ಕಾಲು ಇಟ್ಬಿಟ್ಟಿದ್ದೀವಿ. ಈಜಕ್ಕಂತ ಶುರು ಮಾಡಿದಾಗ ಅದು ಸಮುದ್ರ ಇದ್ದರೆ ಏನು ಸರ್, ಸಮುದ್ರ ಇದ್ದರೆ ಏನು, ಕೆರೆ ಇದ್ದರೆ ಏನು, ಬಾವಿ ಇದ್ದರೆ ಏನು, ಬಿದ್ದುಬಿಟ್ಟಿದ್ದೀವಿ. ಹೊಡೆದ್ರೆ ತಿಮ್ಮಿಂಗ್ಳಾಗೆ ಹೊಡಿಬೇಕಂತ 100% ನಾನು ಮಾಡಿದೆ. ತುಂಬ ಬಂತು ಸರ್, ಎಷ್ಟೋ ಹೇಳ್ಕೊಳಂಗಿಲ್ಲ ಸರ್. ಫೋನ್ಗಳು ಕರೆನೂ ಬಂತು, ನೀನು ಹಿಂಗೆ ಮಾಡೋಕ್ಕೆ ಹೋಗ್ಬಾರ್ದು, ರಿಲೀಸ್ ಮಾಡಬಾರ್ದು, ಅದೇನಾಯ್ತು ನೀನು ಖರ್ಚು ಮಾಡಿರೋದೂ ಕೊಡ್ತೀನಿ ಅಂತ ಹೇಳಿದ್ರು ದುಡ್ಡು. ನಾನು ಪಟ್ಟಿರೋ ಕಷ್ಟಕ್ಕೆ ಇವಾಗ ನಾನು ಹೆಂಗೆ ರಿಲೀಸ್ ಮಾಡ್ದಂಗೆ ಇರಬೇಕು, ಮಾಡ್ತೀನಿ. ನಾನು ಫಸ್ಟ್ ಟೈಮು ಡೈರೆಕ್ಷನ್ ಮಾಡಿದ್ದೀನಿ, ಒಂದು ಹೀರೋಗೆ ನೆಲಗೆ ಆ್ಯಕ್ಟ್ ಮಾಡಿದ್ದೀನಿ, ಪ್ರೊಡ್ಯೂಸರ್ ಆಗೂ ಮಾಡಿದ್ದೀನಿ. ಇದರಲ್ಲಿ 2 ತಿಂಗಳು 6 ಪ್ಯಾಕು ಮಾಡಿದ್ದೀನಿ, ರೈಸ್ ಇಲ್ಲದೆ ಬಿಟ್ಟು ಕಷ್ಟಪಟ್ಟು. ಒಂದು ಡೆಡಿಕೇಶನ್ಗೆ ಇಲ್ಲಿ ನಿಮ್ಗೆ ಬೆಲೆ ಇಲ್ವಾ ಹಂಗಾರೆ? ಇಷ್ಟೆಲ್ಲ ಮಾಡಿ ಉರುಳು ಸೇವೆನೂ ಮಾಡಿದ್ದೀನಿ. ಅಣ್ಣಮ್ಮನ ತಾಯಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಉರುಳು ಸೇವೆ ಮಾಡಿದೆ. ನಾನು ಒಬ್ಬನಿಗೋಸ್ಕರ ನಾನು ಮಾಡಿದೆ ಸರ್. ಈ ಪಿಕ್ಚರ್ ನಾನು ಗೆದ್ದು ಇಡೀ ಇಷ್ಟಾಯಿತು. ನನ್ನ ಒಬ್ಬನ ಎದೆ ಮೇಲೆ ನಾನು ಹಾಕೊಂಡು ಹೋಗ್ತೀನಿ ಸರ್ ಟೈಟ್ಲನ್ನ, ಗೆಲುವನ್ನ ನಾನು ಒಬ್ಬನ ಎದೆ ಮೇಲೆ ಹಾಕೊಂಡು ಹೋಗ್ತೀನಿ. ಹೇಳಿ ಸರ್ ನೀವು ಒಂಚೂರು, ಎಲ್ರಿಗೂ ನೇಮ್ ಅಲ್ವಾ ಸರ್? ಸೂರ್ಯನ ಗೆದ್ದಾಗ 100 ಜನ ತಂದೆದ್ರು ಸರ್, 100 ಜನ ಸಿಗ್ತಾರೆ. ಸೋತಾಗ ಅನಾಥ ಆಗಿ ನಿಲ್ತಿರೋದು ಒಬ್ಬನೇ ಸರ್, ನಿರ್ಮಾಪಕ ಒಬ್ಬನೇ ಸರ್. ಎಲ್ಲರೂ ಬಿಟ್ಟು ಹೋಗ್ತಾರೆ ಸರ್. ಸೊ ಆ ಥರ ಅನುಭವ ಆಯ್ತಾ ನಿಮಗೆ? ಆಗೈತೆ ಸರ್, ಆಗೈತೆ. ಅವತ್ತು ನಾನು ಒಬ್ಬನೇ ನಿಲ್ತಿದ್ದೆ ಸರ್, ಒಬ್ಬನೇ ನಿಲ್ತಿದ್ದೀನಿ ಸರ್. ಈಗ ಪ್ರಚಾರಕ್ಕೆಲ್ಲ